ಪಾರ್ವತಿ ಬೈಕೆನೆಲ್ಲ ತಿಳ್ಕೊಂಡು ನಿಮ್ಮ ಮೂಲಕ ಈಡೇರಿಸ್ತಿದ್ದೀನಿ ಅಂತ ಗೊತ್ತಾದ್ರೆ ಆದಿ ಅದನ್ನು ಬೇಡ ಅಂತ ನೀನು. ಹಾಗೇನಾದ್ರೂ ಆದ್ರೆ ನಮ್ಮ ಮೊಮ್ಮಗು ಪಾರ್ವತಿ ಆರೋಗ್ಯನ ನಾವು ಹೇಗ್ ಕಾಪಾಡ್ಕೊಳಕ್ಕಾಗುತ್ತೆ? ಅಖಿಲ, ನೀನು ಮುಂದೆ ಹಾಗಾದ್ರೆ ಆದಿತ್ಯನ್ ಗೊತ್ತಾದ್ರೆ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ. ನೋಡು, ಎಲ್ಲ ಸರಿ ಹೋಗಿ ಆದಿತ್ಯ ಪಾರ್ವತಿ ಇಬ್ರು ಮತ್ತೆ ಮನೆಗೆ ಬರೋವರೆಗೂ ನೀನು ಪಾರ್ವತಿಗೋಸ್ಕರ ಮಾಡ್ತಿರೋ ಆರೈಕೆನೆಲ್ಲ ಅವನು ಗೊತ್ತಾಗ್ದಿರೋ ಹಾಗೆ ಎಚ್ಚರ ವಹಿಸೋಣ. ಆದ್ರೂ ಗೊತ್ತಾದ್ರೆ ಏನೂ ಇಲ್ಲದೆ ಇರೋರು ಇಲ್ಲ ಅನ್ನೋ ಕೊರಗಿನ ಮಧ್ಯದಲ್ಲೂ ಕೂಡ ಶಾಂತವಾಗಿರ್ತಾರೆ. ನಾವು ಎಲ್ಲ ಇರೋರು ಶಾಂತಿ ನೆಮ್ಮದಿಗೋಸ್ಕರ ಪರದಾಡಬೇಕಾಗಿದೆ. ಎಂಥ ವಿಪರ್ಯಾಸ ಅಲ್ವಾ? ನಮ್ಮ ಕುಟುಂಬ ಕಳ್ಕೊಂಡಿರೋ ಶಾಂತಿ ನೆಮ್ಮದಿನ ಆ ಭಗವಂತ ನಮಗೆ ವಾಪಸ್ ದಯಪಾಲಿಸ್ಬಿಟ್ರೆ ಸಾಕಪ್ಪ. ಭಗವಂತ ನಮಗೆಲ್ಲಾನು ಕೊಟ್ಟಿದ್ದಾನೆ. ಆದ್ರೆ ಈ ನನ್ನ ಆಸೆನ ಪೂರೈಸ್ತಾನೋ ಇಲ್ವೋ ಅನ್ನೋ ಭಯ ಕಾಡ್ತಿದೆ. ಇಲ್ಲಾಂದ್ರೆ ಆದಿ ಪಾರ್ವತಿ ಎಷ್ಟು ಒಳ್ಳೆಯವರು, ಆದ್ರೆ ಆಗಾಗ ಅವರೇ ತಪ್ಪಿತಸ್ಥರು ಅಂತ ನಾವು ನಂಬೋ ಥರದ ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ. ಇನ್ನು ಮುಂದೆ ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆ ವಹಿಸ್ಬೇಕು. ಇದೆಲ್ಲದಕ್ಕೂ ಆ ರಾಣನೇ ಕಾರಣ. ಮೊದಲು ಅವನನ್ನು ಹಿಡಿದು ಬುದ್ಧಿ ಕಲಿಸ್ಬೇಕು. ಆಗ್ಲೇ ನಾವು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ. ನಿನ್ನ ಮಗಳು ತನ್ನ ಮಾಯಾಂಗನೆ ಆಟನ ಶುರು ಹಚ್ಕೊಂಡು ನಿನಗದು ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಒಂಥರ ನಾಟಕ ಮಾಡ್ತಿದ್ದೆ ಅಲ್ವಾ? ಮದ್ವೆ ಟೈಮಲ್ಲಿ ನಮ್ಮ ಅಖಿಲ ಅದ್ಕೆ ವಿರೋಧ ಕಟ್ಕೋಬಾರ್ದು ಅಂತ ನಿನ್ ಮಗಳು ಪ್ರೀತಿ ಕಳ್ಳಾಟ ನಿನಗ್ ಗೊತ್ತೇ ಇರ್ಲಿಲ್ವೇನೋ ಅನ್ನೋ ತರ ನಾಟಕ ಮಾಡ್ದೆ ಅಲ್ವಾ? ನಾಟಕ ಅಲ್ಲಮ್ಮ, ಅದೇ ಸತ್ಯ. ಅರಸನ ಕೋಟೆಗೆ ಅಮ್ಮವ್ರ ಗಂಡತೆಗೆ ನನ್ನ ಮಗಳಿಂದ ಕುತ್ತು ಬರುತ್ತೆ ಅಂತ ಗೊತ್ತಾದ ಕ್ಷಣದಲ್ಲೇ ನಾನು ಅವಳ ಪಾಲ್ಗೆ ಯಮ ಆಗ್ಬಿಟ್ಟೆ. ನನ್ನ ಮಗಳಿಗೆ ವಿಷ ಕೊಟ್ಟ ಅಪ್ಪ ನಾನು, ಗೊತ್ತಾ? ಅದು ಕೂಡ ನಾಟಕನೇ ತಾನೇ. ಇಲ್ಲ ಅಂದಿದ್ರೆ ನಮ್ಮ ಆದಿತ್ಯ ಅಷ್ಟು ದೂರದಲ್ಲಿರೋ ಅದೇ ದೇವಸ್ಥಾನಕ್ಕೆ ಬರೋದು ಅಂದ್ರೇನು, ನಿನ್ನ ಮಗಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಜೀವ ಉಳಿಸ್ಕೊಳ್ಳೋದು ಅಂದ್ರೇನು? ಇವಳು ಮೊದ್ಲೇ ಆದಿತ್ಯನ ತಲೆನ ಕೆಡ್ಸಿದ್ಲು. ಅಪ್ಪ ಆದವನು ಮಗಳನ್ನ ಸಾಯ್ಸಕ್ ಕರ್ಕೊಂಡು ಹೋಗ್ತಾ ಇದೀನಿ ಅನ್ನೋ ತರ ನಾಟಕ ಮಾಡ್ದ. ಇನ್ನು ಅಕ್ಕ ಆದವಳು ತಮ್ಮನ ಮೂಲಕ ಆದಿತ್ಯಂಗೆ ಸಂದೇಶನ ರವಾನಿಸಿದ್ಲು. ಪಾಪ ನಮ್ಮ ಆದಿತ್ಯ ದಡ್ಡ, ಇವ್ರ ನಾಟಕನ ನಮ್ದ ಹಳ್ಳಕ್ ಬಿದ್ದ. ಬರೀ ಹಳ್ಳಕ್ಕಲ್ಲ ಗುರುಗಳೇ, ಪ್ರಪಾತಕ್ ಬೀಳಿಸ್ಬಿಟ್ಟಿದ್ದಾರೆ ಅಪ್ಪ ಮಗಳು ಸೇರ್ಕೊಂಡು. ನಮ್ಮ ಚಿಕ್ಕಮ್ಮಂಗೆ ಮೊನ್ನೆನೆ ನಿಮ್ಮ ಬಗ್ಗೆ ತಕ್ಕ ಮಟ್ಟಿಗೆ ತಿಳಿ ಹೇಳಿದ್ದೆ. ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅವ್ರು ಮತ್ತೆ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳೋಣ ಅಂತ ಇಲ್ಲಿಗೆ ಬಂದೆ. ನನ್ನ ಚಿಕ್ಕಮ್ಮ ನನ್ನ ಮೇಲಿರೋ ಅತಿಯಾದ ಪ್ರೀತಿಗೆ ಹೀಗೆಲ್ಲ ನಡ್ಕೊಳ್ತಿದ್ದಾರಷ್ಟೆ. ಆದರೆ ಇವತ್ತು ನಡೆದ ಹಾಗೆ ಯಾವತ್ತೂ ನಡೀದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಆ ಜವಾಬ್ದಾರಿ ನಂದು. ಇವತ್ತು ನಡೆದಿರೋ ತಪ್ಪಿಗೆ ನನಗೋಸ್ಕರ ನಮ್ಮ ಚಿಕ್ಕಮ್ಮನ ಕ್ಷಮಿಸಿ. ಅಪ್ಪ, ನೀವು ಕ್ಷಮಿಸಿಪ್ಪ. ಏನಮ್ಮ ನೀನು ಇಂಥ ಸಮಯದಲ್ಲಿ ಬಗ್ಗಿ ಎದ್ದು ಮಾಡ್ತಾರ? ನಿನ್ನ ಚಿಕ್ಕಮ್ಮನ ಮಾತಿಂದ ನಮ್ಮ ಮನಸ್ಸಿಗೆ ನೋವಾಗಿದೆ ನಿಜ. ಹಾಗಂತ ಆಘಾತ ಏನಾಗಿಲ್ಲ. ಇದೇ ಥರದ ಮಾತುಗಳನ್ನ ನಮಗೆ ಕೇಳಿ ಅಭ್ಯಾಸ ಆಗೋಗಿದೆ.
ನಮ್ಮ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ಜನಕ್ಕೆ ಮಾತಾಡೋ ಅಧಿಕಾರನೇ ಇರಲ್ಲ. ಆದರೂ ಸತ್ಯ ನಮ್ಮ ಕಡೆ ಇದೆ, ನ್ಯಾಯ ಇದೆ. ಆದರೆ ನಮ್ಮ ಬಡತನ ಅದನ್ನೆಲ್ಲ ಸಾಬೀತು ಮಾಡೋದಕ್ಕೆ ಅವಕಾಶನೇ ಕೊಡ್ತಿಲ್ಲ. ಹೋಗ್ಲಿ ಬಿಡಮ್ಮ ಜನನಿ, ನೀವಿಬ್ರು ನೊಂದ್ಕೋಬೇಡಿ. ಬಸ್ರಿ ಹೆಣ್ಮಕ್ಳು ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಸಂತೋಷವಾಗಿದ್ದರೆ ತಾನೇ ನಿಮ್ಮ ಹೊಟ್ಟೆಯಲ್ಲಿರೋ ಮಕ್ಕಳು ಕೂಡ ಆರೋಗ್ಯವಾಗಿ ಸಂತೋಷವಾಗಿರೋದು. ಎಲ್ಲ ಮತ್ತು ಯಾವಾಗಲೂ ನಗ್ನಗ್ತಾ ಇರಿ. ಎಲ್ಲಿ ನಗಿ. ಸರಿ, ಇದನ್ನೆಲ್ಲ ದೊಡ್ಡ ಯಜಮಾನ್ರಿಗೆ ಗೊತ್ತು ಮಾಡೋದು ಬೇಡ. ಪಾಪ ತುಂಬ ನೊಂದ್ಕೋತಾರೆ. ನನ್ನಿಂದ ಏನು ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಯ್ಯೋ ಬೇಡಮ್ಮ, ಈಗಲೇ ಆಡ್ಕೊಳ್ಳೋರ್ ಬಾಯಿಗೆ ಆಹಾರ ಆಗಿದ್ದೀವಿ. ಬೇಕಾದರೆ ಗಣಿನ ಕಾಲೇಜೇ ಬಿಡಿಸ್ಬಿಡ್ತೀನಿ. ನೀವು ಯಾರು ದುಡ್ಡು ಕೊಡೋದು ಬೇಡ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ಅಪ್ಪ. ಇದೊಂದು ವಿಷಯದಲ್ಲಿ ಬಲವಂತ ಮುಜುಗರಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ನನಗೆ ಗೊತ್ತು. ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಾನು ಪ್ರೀತು ನಿಮ್ಮ ಪಾಲಿಗೆ ಯಾವಾಗಲೂ ಇರ್ತೀವಿ. ಸರಿ, ನಾನಿನ್ನು ಹೊರಡ್ತೀನಿ. ಇರಮ್ಮ, ಕತ್ಲಾಗಿದೆ, ಅಂದ್ಬಿಟ್ಟು ಬರ್ತೀನಿ. ಮೊದಲಾಗಿದ್ದರೆ ಸಾರ್ತಿಗೆ 1-1.5 ಲಕ್ಷ ಹಣ ಹೊಂದ್ಸೋದು ಅಷ್ಟೇನು ಕಷ್ಟ ಆಗ್ತಿರ್ಲಿಲ್ವೇನೋ. ಆದರೆ ಈಗ ನಿನ್ನ ಆರೈಕೆಗೆ ಅಂತ ಅವರೇ ಎಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ನಾವು ಈ ಮನೆಗೆ ಬಂದಾಗಿಂದ ಈ ಮನೆ ಖರ್ಚನ್ನೆಲ್ಲ ಅವರೇ ನೋಡ್ಕೊಳ್ತಾ ಇರೋದು. ಪಾಪ ಅವ್ರ ಕೂಡಿಟ್ಟ ಹಣನೂ ಖಾಲಿಯಾಗಿರ್ಬೋದು. ಗಣಿ ಫೀಸ್ಗೆ ನಾವು ಹಣ ಹೊಂದಿಸಿ ಕೊಡೋದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಪಾರು? ಪಾರು, ನಾನು ಇಷ್ಟು ದಿನ ಆಟೋದಲ್ಲಿ ದುಡ್ದಿರೋ ಹಣನ ಗಣಿ ಫೀಸಿಗೆ ಕೊಟ್ಟರೆ ಹೇಗಿರುತ್ತೆ? ಅಲ್ಲ ಯಜಮಾನ್ರೆ, ನೀವು ದುಡ್ದಿರೋ ದುಡ್ಡನ್ನೆಲ್ಲ ಗಣಿ ಫೀಸಿಗೆ ಕೊಟ್ಬಿಟ್ರೆ ನೀವು ಆಟೋ ಸಾಲದ ಕಂತನ್ನು ಹೇಗೆ ಕಟ್ತೀರಾ? ಯಾರಾದರೂ ಫೈನಾನ್ಸರ್ನ ಕೇಳಿ ನೋಡ್ತೀನಿ ಪಾರು. ಹೇಗೋ ಕಂಟಿಯವ್ರ ಆಟೋ ಸಾಲದ ಕಂತನ್ನ ಕಟ್ಟುವಷ್ಟು ಹಣ ಅಂತೂ ದುಡಿಯೋದಕ್ಕಾಗಲಿಲ್ಲ. ಇವಾಗ 2 ದಿನದಲ್ಲಿ ಅದೆಷ್ಟು ಹೊಂದ್ಸೋಕ್ಕಾಗುತ್ತೋ ಅಷ್ಟು ಹೊಂದ್ಸೋಣ ಅನ್ನೋ ಯೋಚನೆ ಇತ್ತು. ಆದ್ರೀಗ ಅದೇ 2 ದಿನದಲ್ಲಿ ಯಾವುದಾದ್ರೂ ಫೈನಾನ್ಸರ್ನ ಹುಡುಕಿ ಸಾಲ ಕೇಳ್ತೀನಿ. ತುಂಬ ಜನ ನನ್ನ ಆಟೋ ಫ್ರೆಂಡ್ಸು ಈ ಥರ ಫೈನಾನ್ಸರ್ ಹತ್ರ ಸಾಲ ತೊಗೊಂಡಿದ್ದಾರಂತೆ. ಬಡ್ಡಿ ಜಾಸ್ತಿ, ಆದರೂ ಪರವಾಗಿಲ್ಲ. ಅಷ್ಟು ದುಡ್ಡು ಹೇಗೆ ಹೊಂದ್ಸೋದು ಅಂತ ಪಾಪ ಸಾರ್ತಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ನಾನು ಇವಾಗಲೇ ನನ್ನ ಹತ್ರ ಇರೋ ಹಣ ಕೊಟ್ಟು ಬರ್ತೀನಿ ಬಾರು, ಅವ್ರಿಗೂ ಸಹಾಯ ಆಗುತ್ತೆ. ನೀವು ಹಣ ಕೊಟ್ಟರು ಅಪ್ಪ ಇಸ್ಕೊಳ್ಳಲ್ಲ ಯಜಮಾನ್ರೆ. ಜನನಿ ಹತ್ರ ಮಾತಾಡ್ತಿದ್ದನ್ನ ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅರ್ಸನ್ ಕೋಟೆಯವ್ರು ಯಾರ ಹತ್ರನೂ ಹಣದ ಸಹಾಯ ತಗೊಳ್ಳೋ ಮನಸ್ಥಿತಿಲಿ ಅಪ್ಪ ಇಲ್ಲ. ಎಲ್ಲೂ ನನ್ನನ್ನು ಅರ್ಸನ್ ಕೋಟೆ ಅನ್ನುವಂತ ನೋಡೋದು ತಪ್ಪಲಿಲ್ಲ ಅಲ್ವಾ? ಅರ್ಸನ್ ಕೋಟೆಯವರು ಅಂತ ಗುರ್ತಿಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಯಜಮಾನ್ರೆ? ತುಂಬಾ ಇಷ್ಟ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಬೇಡವಾಗಿತ್ತು ಅಂತ ಅನಿಸುತ್ತೆ. ಅರಸನಕೋಟೆ ಆದಿತ್ಯ ಸರ್ ಅಲ್ವಾ? ಅಯ್ಯೋ, ಮೊದಲೇ ಹೇಳ್ಬೇಕಲ್ವಾ ಸರ್, ಅರಸನಕೋಟೆ ಅಖಿಲಾಂಡೇಶ್ವರಿ ಮೇಡಮ್ ಅವ್ರ ಮಗ ಅಂತ ಆಗಲೇ ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ. ನಾವು ಮನೆ ಬಿಟ್ಟು ಇಷ್ಟು ತಿಂಗಳಾಯಿತು. ಜನ ಇವತ್ತಿಗೂ ನನ್ನ ಅರಸನಕೋಟೆ ಅಖಿಲಾಂಡೇಶ್ವರವ್ರ ಮಗ ಆದಿತ್ಯ ಅಂತಾನೆ ಗುರುತಿಸೋದು, ಮರ್ಯಾದೆ ಕೊಡೋದು.
ಆದಿತ್ಯ ಆಗಿ ನನಗೆ ನನ್ನದೇ ಆದ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ ಅಂತಲೇ ಪಾರು ನನಗೆ ನೋವು ಆಗ್ತಾ ಇರೋದು. ನಮ್ಮದೇ ಆದ ಅಸ್ತಿತ್ವ ಕಂಡುಹಿಡ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಆಗುತ್ತೆ ಪಾರು. ಗಣಿ ಫೀಸ್ಗೆ ಅಂತ ನಾನು ಸಾರ್ತಿಗೆ ಹಣ ಕೊಡೋದಕ್ಕೆ ಹೋಗೋದು, ಅವ್ರು ಬೇಡ ಅನ್ನೋದು, ನನಗೆ ಬೇಜಾರಾಗೋದು, ಇದು ಯಾವುದು ಬೇಡ. ನಾಳೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು. ಇಲ್ಲಿಗೆ ಯಾಕೆ ಬಂದೆ? ಜನನಿ ಹತ್ರ ಸ್ವಲ್ಪ ಕೆಲಸ ಇತ್ತು. ಈ ಮನೆ ವಾರದ ಧಾರಳ ಹತ್ರ ನಿನಗೇನೆ ಕೆಲಸ? ಜನನಿ ಅಂದರೆ ನನಗೆ ತಂಗಿ. ನನಗೆ ಅಷ್ಟು ಮಾತ್ರ ಗೊತ್ತು. ನಾನು ನನ್ನ ತಂಗಿ ಹತ್ರ ಮಾತಾಡೋದಕ್ಕೆ ಅಂತ ಬಂದೆ. ಅಬ್ಬಬ್ಬಬ್ಬಬ್ಬಬ್ಬಾ, ತಂಗಿ ತಂಗಿ ಅಂತ ಚೆನ್ನಾಗೆ ಬೆಣ್ಣೆ ಹಚ್ಚಿದ್ಯಾ ಕಣೆ ನೀನು. ಪ್ರೀತಮ್ ಮತ್ತೆ ಅವಳು ಯಾರೋ ಮೋನಿಕಾ ಅಂತಲ್ಲ, ಅವ್ರ ವಿಡಿಯೋ ವಿಷಯನೂ ನನಗೆ ಗೊತ್ತಾಯ್ತು. ಹೇಗೆ? ನಿಮ್ಗೆ ಯಾರು ಹೇಳಿದ್ದು? ಜನನಿ. ಜನನಿನಾ? ಈ ವಿಡಿಯೋ ವಿಷಯ ನಮ್ಮ 4 ಜನದ ಮಧ್ಯೆನೇ ಇರಲಿ ಅಂತ ಹೇಳಿದ್ವಲ್ಲ, ಅವಳು ಯಾಕೆ ನಿಮ್ಗೆ ಹೇಳೋದಕ್ಕೆ ಹೋದ್ಲು? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಮೈದ್ನಂಗಾಗಲಿ ಜನನಿಗಾಗಲಿ ಇದರಿಂದ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾವು ನೋಡ್ಕೋತೀವಿ. ಅದು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ? ಹಾಗಾದ್ರೆ ಆ ವಿಡಿಯೋ ಮಾಡಿಸಿದ್ದು ಯಾರು ಅಂತ ನಿನಗೆ ಗೊತ್ತಾ? ಜನನಿ ಅವ್ರ ಹೆಸರನ್ನ ಬಾಯ್ ಬಿಡ್ಲಿಲ್ಲ, ಆದ್ರೆ ನನಗ್ ಗೊತ್ತಾಯ್ತು. ಇವ್ರಿಗೆ ರಾಣನ್ ಬಗ್ಗೆ ಗೊತ್ತಾಗಿದ್ಯಾ? ಆದ್ರೆ ಅತ್ಯಮ್ಮಂಗೆ ಮಾವಂಗೆ ಹೇಳ್ಬೇಡಿ ಅಂತ ಹೇಳ್ಬೇಕು. ನೀನೇ ತಾನೇ ಆ ವಿಡಿಯೋನ ಮಾಡ್ತಿದ್ದು. ಜನನಿ ಮತ್ತೆ ಅವಳ ಗಂಡನ್ನ ಭಯದಲ್ಲೇ ಇಟ್ಟು ನಿಮ್ ಹಿಡಿತದಲ್ಲಿ ಇಟ್ಕೊಳಕ್ಕೆ, ಮುಂದೆ ಪೂರ್ತಿ ಆಸ್ತಿನ ನೀವೇ ಹೊಡ್ಕೊಳಕ್ಕೆ. ಅದಕ್ಕೋಸ್ಕರನೇ ತಾನೇ ನೀನ್ ಆ ವಿಡಿಯೋನ ಮಾಡ್ತಿರೋದು. ಪಾಪ, ನೀನೆಲ್ಲ ಒಪ್ಕೊಳ್ತೀಯ ಬಿಡು. ಒಳ್ಳೆಯವಳ ತರ ಚೆನ್ನಾಗಿ ಪೋಸ್ ಕೊಡ್ತೀಯ ಅಷ್ಟೇ. ನೀನ್ ಒಳ್ಳೆಯವಳಲ್ಲ ಅನ್ನೋದು ನನಗಂತೂ ಚೆನ್ನಾಗಿ ಅರ್ಥ ಆಗಿದೆ. ಅದನ್ನ ನನ್ನ ಮಗಳಿಗೂ ಅರ್ಥ ಮಾಡ್ಸೆ ನಾನು ಇಲ್ಲಿಂದ ಹೊರಡೋದು. ಇನ್ನೇ ಏನೇ ಮುಖ ನೋಡ್ತಾ ಇಲ್ಲೇ ನಿಂತಿದ್ಯಾ? ಹೊರಡೋ. ಫೋನಲ್ಲಿ ಹೇಳಿದ್ರಲ್ಲ, ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೊಂದು 2-3 ಜನ ಬಸ್ರಿ ಇದ್ದಾರೆ, ಇಂಥ ಸಮಯದಲ್ಲಿ ಅವ್ರಿಗೆ ಬಟ್ಟೆನ ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ. ಅದಕ್ಕೆ ಇಷ್ಟೊತ್ತು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಕೂತಿದ್ದೆ. ಪ್ರೀತುಗೆ ಫ್ರೀ ಸೈಜ್ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ದೆ. ಅವ್ನು ನೋಡಿದ್ರೆ ನಾನು 9 ತಿಂಗಳು ಆದ್ಮೇಲೆ ಹಾಕೊಳ್ಳೋಂಥ ಬಟ್ಟೆಗಳನ್ನ ತಂದಿದ್ದ. ಅದು ನನಗೆ ತುಂಬಾ ಲೂಸ್ ಆಗುತ್ತೆ. ಅವ್ರಿಗೆ ಹಳೆ ಬಟ್ಟೆಗಳನ್ನ ಕೊಡೋದು ಸರಿಯಲ್ಲ ಅನಿಸ್ತು. ಅದಕ್ಕೆ ಈ ಬಟ್ಟೆಗಳನ್ನ ತಂದಿದ್ದೀನಿ, ತಗೊಂಡು ಹೋಗಿ ಕೊಟ್ಟು ಬನ್ನಿ. ಜನನಿ, ಏನಮ್ಮ ನೀನು ಇಷ್ಟು ದುಬಾರಿ ಬಟ್ಟೆನ ಕೊಡ್ತಾ ಇದೆಯಲ್ಲ? ಅಯ್ಯೋ, ವಿಡಿಯೋ ಕಾಲ್ ಮಾಡ್ಬಿಟ್ರಲ್ಲ. ಏನಾದ್ರೂ ಇದ್ರಲ್ಲಿ ಮಾತಾಡಿದ್ರೆ ಈ ಬಟ್ಟೆ ಹಾಕೊಂಡಿರೋದು ಯಜಮಾನ್ರಿಗೆ ಗೊತ್ತಾಗುತ್ತೆ. ಏನ್ ಮಾಡೋದು? ಅರೆ, ಕಾಲ್ ಯಾಕೆ ಕಟ್ ಮಾಡ್ತಾ ಇದ್ದಾಳೆ? ನಾನು ಫೋನ್ ಯಾಕೆ ಕಟ್ ಮಾಡಿದೆ ಅಂತ ಗಾಬರಿ ಆಗ್ಬಿಟ್ರೆ? ಹಲೋ, ಹೇಳಿ ಯಜಮಾನ್ರೆ. ನಾನಲ್ಲ, ಹೇಳಬೇಕಾಗಿರೋದು ನೀನು ಯಜಮಾನಿ. ಏನಂತ ಹೇಳಿ? ನನ್ನ ವಿಡಿಯೋ ಕಾಲ್ ಯಾಕೆ ಕಟ್ ಮಾಡಿದೆ? ಏನ್ ಯಜಮಾನ್ರೆ ನೀವು? ಈಗೇನು ನಾನು ಈಗ ಮಾಡಿರೋ ಫೋನ್ನ ಕಟ್ ಮಾಡ್ಲಾ? ಪರು ಸುಮ್ಮನೆ ಹೇಳ್ದೆ ಅಷ್ಟೇ ಅವ್ರಿಗೆ. ಮತ್ತೆ ಹೇಗಿದ್ದೀರಾ ಅಮ್ಮ ಮಗಳು ಇಬ್ರು? ಚೆನ್ನಾಗಿದ್ದೀವಿ. ಈ ಮಾತನ್ನ ಯಾವಾಗಲೂ ಕೇಳಬೇಕು ಅನ್ನೋ ಆಸೆ ಪಾರು ನನಗೆ. ಆದರೆ ಇದು ಬರೀ ನನ್ನ ಸಮಾಧಾನಕ್ಕೆ ಆಡುವಂಥ ಮಾತಾಗಿರಬಾರ್ದು. ನೀವಿಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ನನಗೆ. ನನ್ನ ಮದುವೆ ಆದರೆ ನಿನ್ನ ಕಷ್ಟ ಎಲ್ಲ ಕಳೀತೆ ಅಂತ ಅಂದ್ಕೊಂಡಿದ್ದೆ ಪಾರು. ಆದರೆ ಜನನಿ ಚಿಕ್ಕಮ್ಮ ಅಂತವರೆಲ್ಲ ಬಂದು ಅರಸನಕೋಟೆ ತೊಟ್ಟು ಸೊಸೆ ಅನ್ನೋದು ನಿನ್ನ ಪಾಲಿಗೆ ಮುಳ್ಳಿನ ಹಾಸಿಗೆ ಆಗೋಗಿದೆ. ಬಟ್ ಇದೇ ಶಾಶ್ವತ ಅಲ್ಲ ಪಾರು. ನಾನು ಕಷ್ಟಪಟ್ಟು ದುಡಿತೀನಿ,
ಆದಷ್ಟು ಬೇಗ ನಮ್ಮ ಜೀವನ ಸುಧಾರಿಸ್ಲಪ್ಪ ಅಂತ ನಾನು ಡೈಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡೇ ಕೆಲಸ ಶುರು ಮಾಡ್ತಾ ಇದ್ದೀನಿ. ಆ ಭಗವಂತ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಪವಾಡ ಮಾಡ್ತಾರಂತೆ. ಅದು ಹೇಗೆ ಅಂತ ಈ ಕ್ಷಣಕ್ಕೆ ನನಗೂ ಗೊತ್ತಿಲ್ಲ. ಆದರೆ ನನ್ನ ಒಳ ಮನಸ್ಸಿಗೆ ಅನ್ನಿಸ್ತಾ ಇದೆ ಪಾರು, ನಮ್ಮ ಜೀವನ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ. ಒಂದೇ ಸಲಕ್ಕೆ ಸಿಕ್ಕಾಪಟ್ಟೆ ಕೊರೆದ್ಬಿಟ್ಟೆ ಅಂತ ಅನ್ಸುತ್ತಲ್ವಾ? ಸಾರಿ. ಹಾಗೇನಿಲ್ಲ ಯಜಮಾನ್ರೆ. ಪಾರು, ಮನೇಲಿ ಯಾರೂ ಇಲ್ಲ ಅಂತ ಇಲ್ದಿರೋ ಕೆಲಸನೆಲ್ಲ ಮೈಮೇಲೆ ಹಾಕೊಂಡು ಮಾಡೋಕೆ ಹೋಗ್ಬೇಡ. ಆದರೆ ನಾನೀಗ ಕೆಲಸ ಹುಡುಕ್ಲೇಬೇಕು ಯಜಮಾನ್ರೆ. ಈ ಕ್ಷಣಕ್ಕೆ ನಿಮ್ಮ ಗಮನಕ್ಕೆ ತರೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಪಾರು, ನೀನು ಚೆನ್ನಾಗಿ ರೆಸ್ಟ್ ಮಾಡು ಆಯಿತಾ? ನಾನು ಇವತ್ತಾದರೆ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ ಅಂದ ತಕ್ಷಣ ಈಗಲೇ ಬಾಗಿಲು ತೆಕ್ಕೊಂಡು ಕೂತ್ಕೊಂಡ್ಬಿಡ್ಬೇಡ. ಒಂದು 4-5 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಸರಿ ಯಜಮಾನ್ರೆ, ಬಾಯ್. ನಮ್ಮೂರ ಕಡೆಯವರು ಸಂಗೀತ ಅಂತ, ಅದಕ್ಕೆ ಮನೆ ಕೆಲ್ಸಕ್ಕೆ ನೀವೇನಾರ ಬರೋಕ್ಕಾಗತ್ತಾ ಅಂತ ಫೋನ್ ಮಾಡಿ ಕೇಳ್ತಾ ಇದ್ರು. ಆದ್ರೂ ಪಾಪ ಅನಿಸ್ತು, ಬಸ್ರಿ ಹೆಂಗ್ಸಲ್ವಾ. ಸಾವಿತ್ರಕ್ಕ ಹೇಳಿದ ಮನೆ ಇದೆ ಅಲ್ವಾ? ಆ ದೇವ್ರ ದಯೆಯಿಂದ ನನಗೆ ಕೆಲಸ ಸಿಕ್ಬಿಟ್ರೆ ಸಾಕು. ಈ ಮನೆ ಯಜಮಾನಿ ಯಾರು, ಅವ್ರ ಸ್ವಭಾವ ಎಂಥದ್ದೋ ಏನೋ. ನೋಡಿ ಮೇಡಮ್, ನಾನು ಸಾವಿತ್ರಕ್ಕನ ಜೊತೆ ಅರ್ಸನ್ ಕೋಟೆಲ್ಲೇ ಕೆಲಸ ಮಾಡ್ತಿದ್ದೆ ಅನ್ನೋದಕ್ಕೆ ಸಾಕ್ಷಿ. ಜೊತೆಗೆ ಅಖಿಲಮ್ಮನೂ ಇದ್ದಾರೆ ನಮ್ಮ ಜೊತೆ ಫೋಟೋಲಿ. ನೀವು ನಿಜವಾಗ್ಲೂ ಅರ್ಸನ ಕೋಟೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರಾ? ಹೌದು ಮೇಡಮ್. ಯಾಕೆ? ಅಲ್ಲ, ಫೋಟೋದಲ್ಲೂ ಒಂದು ರಿಚ್ ಸಾರಿ ಹುಟ್ಟಿದ್ದೀರಾ. ಈಗ ನೀವು ಹಾಕೊಂಡಿರೋ ಡ್ರೆಸ್ ನೋಡಿದ್ರು ನೀವು ಕೆಲಸದವರು ಅಂತ ಅನ್ನಿಸ್ತಿಲ್ವಲ್ಲ? ಮೇಡಮ್, ಅರ್ಸನ್ ಕೋಟೆ ಚಿಕ್ಕ ಸೊಸೆ ಇದ್ದಾರಲ್ಲ, ಅವರು ಕೊಟ್ಟಿದ್ದ ಸೀರೆ ಅದು. ಈ ಬಟ್ಟೆ ಕೂಡ ಅವರೇ ಕೊಟ್ಟಿದ್ದು. ಓಹೋ, ಓಕೆ. ಈಗ ನೀವಿರೋ ಮನೆಯಲ್ಲಿ? ಅರ್ಸನ್ ಕೋಟೆ ಅಂದರೆ ಅರ್ಸನ್ ಕೋಟೆ ಹತ್ರ. ನಿಮ್ಮ ಗಂಡ ಏನು ಕೆಲಸ ಮಾಡ್ತಾನೆ? ಆಟೋ ಓಡಿಸ್ತಾರೆ. ನಿಮ್ಮ ID ಕಾರ್ಡ್ ಏನಾದರೂ ತಂದಿದ್ದೀರಾ? ಮೇಡಮ್, ಅದನ್ನ ನಾನು ನಾಳೆ ತೊಗೊಂಬಂದು ಕೊಡ್ತೀನಿ. ಓಕೆ, ನೋಡಿ, ನಮ್ಮ ಸಾವಿತ್ರಕ್ಕ ರೆಫರ್ ಮಾಡಿರೋದು ಅಂತ ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ. ಆದರೆ ಆ ನಂಬಿಕೆನ ನೀವು ಉಳಿಸ್ಕೋಬೇಕು. ಓಕೆ? ಈ ಮನೆಯಲ್ಲಿ ನಾನು ನಮ್ಮ ಗಂಡ ಇಬ್ಬರೇ ಇರೋದು. ಇಬ್ರಿಗೂ ಅಡುಗೆ ಮಾಡಬೇಕು. ಬೆಳಿಗ್ಗೆ ತಿಂಡಿ ಅವ್ರದ್ದು ಆಚೆನೇ ಆಗುತ್ತೆ. ಅವರು ಬೆಳಗ್ಗೆ ಹೋದರೆ ಸಂಜೆನೇ ಮನೆಗೆ ಬರೋದು. ಚಪಾತಿ ಪಲ್ಯ ಇದನ್ನೆಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟು ಹೋಗಬೇಕು. ಅನ್ನ ಬೇಕಾದರೆ ನಾವೇ ಮಾಡ್ಕೋತೀವಿ. ಓಕೆ? ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಿಷಿನ್ಗೆ ಬಟ್ಟೆ ಹಾಕೋದು ಆ್ಯಂಡ್ ಅಡುಗೆ ಮಾಡೋದು, ಇದನ್ನೆಲ್ಲ ಸೇರಿ 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 1 ತಿಂಗಳು ಆದಮೇಲೆ ನಿಮ್ಮ ಕೆಲಸ ನನಗಿಷ್ಟ ಆದರೆ ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ ಮೇಡಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಕೆಲಸದ ಟೈಮಿಂಗ್ಸ್ ಬೆಳಿಗ್ಗೆ 9ರಿಂದ 2 ಗಂಟೆ. ಬೆಳಿಗ್ಗೆ 9 ಗಂಟೆಗೆ ಯಜಮಾನ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಏನು ಮಾಡೋದು? ಆದರೆ 10,000 ನಾನು ಸಂಪಾದನೆ ಮಾಡೋದ್ರಿಂದ ಅಪ್ಪಂಗೆ ಯಜಮಾನ್ರಿಗೆ ಎಷ್ಟೋ ಸಹಾಯ ಆಗುತ್ತೆ. ಸಮಯನ ಹೆಂಗೋ ನಿಭಾಯಿಸಿದ್ರಾಯ್ತು. ಒಪ್ಕೊಂಡ್ಬಿಡ್ತೀನಿ. ಸರಿ ಮೇಡಮ್, ನೀವು ಹೇಳಿದ ಸಮಯಕ್ಕೆ ಬರ್ತೀನಿ. ಹಲೋ ಅಭಿ. ಹಾಂ, ನಾನು ಚೆನ್ನಾಗಿದ್ದೀನಿ. ಡೋಂಟ್ ವರಿ, ಆರಾಮಾಗೇ ಇದ್ದೀನಿ. ಅದು ಮನೆಗೆ ಹೊಸ ಕೆಲಸದವ್ರು ಬಂದಿದ್ದಾರೆ, ಅದನ್ನು ತಿಳಿಸೋಣ ಅಂತ ನಿಮ್ಗೆ ಕಾಲ್ ಮಾಡಿದೆ ಅಷ್ಟೇ. ಹಾಂ, ಒಳ್ಳೆ ಹುಡುಗಿನೇ, ಆದರೆ ಕೆಲಸ ಅಡುಗೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಾಗಬೇಕಷ್ಟೆ. ಹಾಂ, ಅದ್ರ ಬಗ್ಗೆ ಆ ಲೇಡಿ ಹತ್ರ ಮಾತಾಡ್ತೀನಿ. ಆ್ಯಂಡ್ ಲಿಸನ್, ನನ್ನ ಬಗ್ಗೆನೇ ಚಿಂತೆ ಮಾಡ್ತಾ ಇರಬೇಡಿ.
ಕೆಲಸ ಕಡೆ ಕೂಡ ಗಮನ ಇರಬೇಕು. ಓಕೆ, ಓಕೆ, ಟೇಕ್ ಕೇರ್, ಸಿ ಯು. ಒಂದು ನಿಮಿಷ ನಿಂತ್ಕೊಳ್ಳಿ, ಬನ್ನಿ ಇಲ್ಲಿ. ಹೇಳಿ ಮೇಡಮ್. ಕುತ್ಕೊಳ್ಳಿ. ಭಗವಂತ, ಮನಸ್ಸು ಕೊಟ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದೀನಿ. ಇವ್ರಿಗೆ ನಾನು ಮಾಡಿರೋ ಅಡುಗೆ ಇಷ್ಟ ಆಗಲಪ್ಪ. ನನಗೂ ಈಗ ಕೆಲಸದ ಅನಿವಾರ್ಯತೆ ಇದೆ. ನನ್ನ ಕೆಲಸನೂ ಮೇಡಮ್. ಹಲೋ ಪಾರ್ವತಿ, ಆ ಡ್ರಾಯರಲ್ಲಿ ಟ್ಯಾಬ್ಲೆಟ್ ಇದೆ, ತಂದು ಕೊಡ್ತೀರಾ ಪ್ಲೀಸ್? ಪಾರ್ವತಿ, ನನಗೇನಿಗೆ ತುಂಬ ಹಿಡ್ಸಿದ್ರಿ. ನಿಮ್ಮ ಕೆಲಸ, ನೀವು ಮಾಡೋ ಅಡುಗೆ ಕೂಡ. ಹಾಗಾದರೆ ನಾನು ನಾಳೆಯಿಂದ ಕೆಲಸಕ್ಕೆ ತಪ್ಪದೆ ಬರಬೇಕು. ಬಟ್ ಒನ್ ಕಂಡೀಷನ್. ಏನು ಮೇಡಮ್? ಕೂತ್ಕೊಳ್ಳಿ. ಮೇಡಮ್ ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ನನ್ನನ್ನು ಮೇಡಮ್ ಅಂತ ಕರೆಯೋ ಹಾಗಿಲ್ಲ, ಅಕ್ಕ ಅಂತ ಕರಿಬೇಕು. ಅಲ್ಲ, ನಾನು ನಿಮ್ಮನ್ನ ಅಕ್ಕ ಅಂತ ಯಾಕಾಗಲ್ಲ? ಓ, ನಾನು ಮನೆ ಓನರ್, ನೀವು ಕೆಲಸದವ್ರು ಅಂತನಾ? ಓಕೆ, ಈ ರೀತಿ ಥಿಂಕ್ ಮಾಡಿ. ನನಗೆ ನಿಮ್ಮ ಅಗತ್ಯ ಇದೆ, ನಿಮಗೆ ನನ್ನ ಅಗತ್ಯ ಇದೆ. ಸೊ ಆವಾಗ ಓನರು ಕೆಲಸದವರು ಅನ್ನೋದು ಯಾವುದೂ ಅಡ್ಡ ಬರಲ್ಲ. ಈ ಮೇಡಮ್ ಅನ್ನೋದು ತುಂಬ ಒಫಿಷಿಯಲ್ ಆಗೋಗುತ್ತೆ. ಆದರೆ ಈ ಟೈಮಲ್ಲಿ ನನಗೆ ನನ್ನವರು ಅಂತ ಅನ್ನಿಸ್ಬೇಕು ಪಾರ್ವತಿ. ನಿಮ್ಮ ಜೊತೆ ಬೆಳಗ್ಗೆಯಿಂದ ಸ್ವಲ್ಪ ಹೊತ್ತಷ್ಟೇ ಟೈಮ್ ಸ್ಪೆಂಡ್ ಮಾಡಿದೆ. ಆದರೆ ನಿಮ್ಮ ಸರಳತೆ, ಗಾಂಭೀರ್ಯ ನೋಡಿ ನನಗೆ ನೀವು ತುಂಬ ಇಷ್ಟ ಆಗೋದ್ರಿ. ಅದಕ್ಕೆ ನೀವೀಗ ನನ್ನನ್ನು ಅಕ್ಕ ಅಂತ ಕರೆಯೋಕೆ ಒಪ್ಕೊಂಡ್ರೆ ಮಾತ್ರ ನಾಳೆಯಿಂದ ಕೆಲಸ, ಇಲ್ಲ ಅಂದರೆ ಇಲ್ಲ. ಇಲ್ಲ, ಕರಿತೀನಿ, ಅಕ್ಕೋರೆ ಅಂತ ಕರಿತೀನಿ, ಪರವಾಗಿಲ್ವಾ? ಸರಿ, ಆಯಿತು. ಬೈ ದ ವೇ, ಅಡ್ವಾನ್ಸ್ ಏನಾದರೂ ಬೇಕಾ? ಹೇಗೂ ಕಂಟಿಯವ್ರ ಆಟೋ ಸಾಲದ ಕಂತನ್ನ ಕಟ್ಟುವಷ್ಟು ಹಣ ಅಂತ ದುಡಿಯೋದಕ್ಕಾಗಲಿಲ್ಲ. ಇವಾಗ 2 ದಿನದಲ್ಲಿ ಅದೆಷ್ಟು ಹೊಂದ್ಸೋಕ್ಕಾಗುತ್ತೋ ಅಷ್ಟು ಹೊಂದ್ಸೋಣ ಅನ್ನೋ ಯೋಚನೆ ಇತ್ತು. ಆದ್ರೀಗ ಅದೇ 2 ದಿನದಲ್ಲಿ
ಯಾವುದಾದ್ರೂ ಫೈನಾನ್ಸರ್ನ ಹುಡುಕಿ ಸಾಲ ಕೇಳ್ತೀನಿ. ಕೊಟ್ಟರೆ ಅನುಕೂಲ ಆಗುತ್ತೆ. ಅಯ್ಯೋ, ಇಷ್ಟು ಬೇಗ ಯಾಕೆ ಬಂದರು ಯಜಮಾನ್ರು? ಫೋನ್ ತೆಗ್ದಿಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವನೇನಾದರೂ ನನ್ನ ಈ ಬಟ್ಟೆ ನೋಡಿದ್ರೆ ಏನ್ ಮಾಡೋದು? ಅಯ್ಯೋ, ಏನ್ ಮಾಡ್ಲಿ? ಪಾರು, 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 ನೀನು ಆಚೆ ಎಲ್ಲಾದ್ರೂ ಹೋಗಿದ್ಯಾ? ಓ, ಬ್ರೋಗೂ ಗೊತ್ತಿರ್ಲಿಲ್ವಾ ನೀವೆಲ್ಲೋಗಿದ್ರಿ ಅಂತ? ಅದನ್ನ ನಂಗೆ ಗೊತ್ತು. ಬಸರಿ ಹೆಣ್ಮಕ್ಳಿಗೆ ಬಟ್ಟೆದಾನ ಮಾಡಕ್ಕೆ ಅಂತ ಅನಾಥಾಶ್ರಮಕ್ಕೆ ಹೋಗಿದ್ರಿ ಅಲ್ವಾ? ಜನನಿ ಹೇಳಿದ್ರು. ಈಗ ತಾನೇ ಮನೆಗೆ ಬಂದೆ. ಓ, ನಾನು ಅವಾಗ ವಿಡಿಯೋ ಕಾಲ್ ಮಾಡಿದಾಗ ನೀನು ಅಲ್ಲಿದ್ಯಾ? ಅಷ್ಟೊಂದು ಜನ ಅನಾಥರ ಮುಂದೆ ನೀನು ಗಂಡನ ಜೊತೆ ನಗ್ನಗ್ತಾ ಮಾತಾಡಿದ್ರೆ ಅವ್ರಿಗೆ ಎಲ್ಲಿ ಫೀಲ್ ಆಗಿಬಿಡುತ್ತೋ ಅಂತ ನೀನು ನನ್ನ ಕಾಲ್ ರಿಸೀವ್ ಮಾಡಿಲ್ವಾ? ಪಾರು, ಮತ್ತೆ ಯಾಕೆ ಸುಳ್ಳು ಹೇಳಿದೆ? ಹುಟ್ಟಿದ ಸೀರೆ ಮೇಲೆ ನೀರು ಚೆಲ್ತು, ಅದಕ್ಕೆ ಸೀರೆ ಬದಲಾಯಿಸಿದೆ ಅಂತ. ನಾನು ಹೇಳ, ಆ್ಯಕ್ಚುಲಿ ಅದಕ್ಕೆ ಪ್ರೆಗ್ನೆಂಟ್ ಆದಾಗಿಂದ ನೀನು ತುಂಬ ಪ್ರೊಟೆಕ್ಟಿವ್ ಆಗಿದೆಯಪ್ಪ. ಮನೆಯಿಂದ ಹೊರಡ್ಬೇಕಾರೆ ಅದಕ್ಕೆ ಜೋಪಾನ, ಹುಷಾರು, ಟೇಕ್ ಕೇರ್ ಅಂತ ಒಂದು 10 ಸಲ ಹೇಳ್ತೀಯಂತೆ. ಗಣಿ ಹೇಳ್ದ, ಇನ್ನು ಅನಾಥಾಶ್ರಮಕ್ಕೆ ಇವ್ರು ಬಟ್ಟೆ ಕೊಡೋಕೆ ಅಂತ ಒಬ್ಬರೇ ಹೋಗ್ತಾರಂದ್ರೆ ನೀನು ಸುಮ್ಮನೆ ಬಿಡ್ತೀಯಾ? ಖಂಡಿತ ಬಿಡಲ್ಲ. ಅದಕ್ಕೆ ಹೇಳ್ದೆ ಹೋಗಿರ್ತಾರೆ ಅಲ್ವಾ? ಅದಕ್ಕೆ ಸರಿ ಸರಿ ಪಾರು, ಆದರೆ ಇದೇ ಕೊನೆ. ಇನ್ನು ಮುಂದೆ ನೀನು ಒಬ್ಬಳೇ ಎಲ್ಲೂ ಹೋಗಬಾರ್ದು. ನನಗೆ ಹೇಳಬೇಕು. ನಾನು ನಿನ್ನ ಆಟೋದಲ್ಲಿ ಮಹಾರಾಣಿ ಥರ ಕರ್ಕೊಂಡೋಗಿ ಕರ್ಕೊಂಬರ್ತೀನಿ. ಓಕೆನಾ? ಇದೊಂದು ವಿಷಯದಲ್ಲಿ ನಾನು ಬ್ರೋಗ್ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಮೊನ್ನೆ ನೀವು ತಲೆ ಸುತ್ತ ಬಿದ್ದಾಗ ಮಾಮ್ ಹಿಡ್ಕೊಂಡ್ರು. ಅದೇ ಥರ ನೀವು ಆಚೆ ಹೋದಾಗ ಏನಾದರೂ ಆದರೆ ಏನು ಮಾಡೋದು? ಅದಕ್ಕೆ ನೀವು ಅರಸನಕೋಟೆಯಿಂದ ಹೊರಗಡೆ ಹೋಗ್ಬೇಕಾರೆ ನಿಮ್ಮಿಂದ ಒಂದು ಕಾವಲು ಪಡೆನೇ ಇರಬೇಕು. ಅದು ನಾನು ಡ್ಯಾಡ್ ಆಗಿರ್ಬೋದು, ಅಥವಾ ಸಾರಥಿ ಮತ್ತೆ ಬ್ರೋನೇ ಆಗಿರ್ಬೋದು. ಆದರೆ ನೀವು ಮಾತ್ರ ಒಬ್ಬರೇ ಎಲ್ಲೂ ಹೋಗೋ ಹಾಗೆ ಇಲ್ಲ ಅಲ್ವಾ ಬ್ರೋ? ಹೌದು, ಮತ್ತೆ ಏನಂತೀರಾ ಮೇಡಮ್? ಸರಿ ಸರಿ, ಈಗ ಒಂದು ಎಳ್ಳೀರು ಕೊಚ್ಕೊಡ್ತೀನಿ, ಕುಡಿರಂತೆ. ಅಯ್ಯೋ, ನಮ್ದಿನ್ನ ಊಟನೇ ಆಗಿಲ್ಲ. ನೀನು ಊಟ ಮಾಡಿದ್ವಾ? ಇದೇನಿದು ಯಜಮಾನ್ರೆ, ಊಟದ ಸಮಯದಲ್ಲಿ ನಿಮ್ಮ ಹತ್ರ ಮಾತಾಡ್ದೆ ನಾನು ಯಾವತ್ತಾದ್ರೂ ಊಟ ಮಾಡಿದ್ದೀನಾ? ಸರಿಯಾಗಿದ್ದಾರೆ ಇಬ್ರು ಗಂಡ ಹೆಂಡತಿ. ಏನ್ ಬ್ರೋ ನೀನು ಮಧ್ಯಾಹ್ನ ದಬ್ಬಿನ ಊಟ ಮಾಡ್ದೆ ಹಂಗೆ ತಂದಿದ್ಯಾ? ಇವಾಗ ಇಬ್ರು ಅಲ್ಲಿ ಕುತ್ಕೊಳ್ಳಿ, ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ. ಏನ್ ಮುಖ ನೋಡ್ತಿದ್ದೀರಾ? ಕುತ್ಕೊಳ್ಳಿ. ಬನ್ನಿ ಅದಕ್ಕೆ, ಬನ್ನಿ, ಕುತ್ಕಿ ಮತ್ಕಿ. ಬಾ ಬ್ರೋ ನೀನು. ಇವತ್ತು ಮಾಮು ಜಯ ಇದಾರಲ್ಲ, ಅವ್ರ ಅಕ್ಕನ ಮನೆ ಕರ್ಸಿದ್ರಂತೆ. ಅವ್ರ ಅಕ್ಕ ಕೂಡ ಪ್ರೆಗ್ನೆಂಟೇ. ಅವ್ರಿಗೆ ಮಾಮೆ ಅವ್ರ ಕೈಯಾರ ಊಟ ಬಡಿಸಿದ್ರಂತೆ. ಅಷ್ಟೇ ಇಲ್ಲ, ಅವ್ರ ಆರೈಕೆಗೆ ಏನು ಕೊರತೆ ಆಗ್ಬಾರ್ದು ಅಂತ ಜಯಂಗೆ 10,000 ರೂಪಾಯಿ ಸಂಬಳನ ಜಾಸ್ತಿ ಮಾಡಿದ್ರಂತೆ. ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಿಷಿನ್ಗೆ ಬಟ್ಟೆ ಹಾಕೋದು ಆ್ಯಂಡ್ ಅಡುಗೆ ಮಾಡೋದು, ಇದನ್ನೆಲ್ಲ ಸೇರಿ 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 1 ತಿಂಗಳು ಆದಮೇಲೆ ನಿಮ್ಮ ಕೆಲಸ ನನಗಿಷ್ಟ ಆದರೆ
ಸಂಬಳ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅದಕ್ಕೆ ಅಯ್ಯೋ ನನಗೆ ಸಾಕು. ಏನದಕ್ಕೆ ಅದು? ನಮಗೆಲ್ಲ ನೀವು ಊಟ ಬಡಿಸ್ಬೇಕಾರೆ ಸಾಕು ಅಂದ್ರೆ ಬಿಟ್ಬಿಡ್ತಿದ್ರಾ? ಹೊಟ್ಟೆ ತುಂಬಿದ್ರು ಚೆನ್ನಾಗಿ ಬಡಿಸ್ತಾ ಇದ್ರಿ. ಈಗ ನೀವು ತಿಂದ್ರೆ 4 ಸ್ಪೂನು ಸುಮ್ಮನೆ ತಿನ್ನಿ.